ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಆದರ್ಶ ಶಾಲೆ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಹಿಂದಿನ ವರ್ಷ ಕೇಳ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನೋಡೋಣ. 2011ರಲ್ಲಿ ಇಂಗ್ಲೀಷ್ ಭಾಷೆ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು. ಪ್ರಶ್ನೆ 1, ಮೋಹನ್ ಡ್ರೈವರ್, ವಿ ವಿಲ್ ಕಾಲ್ ಮೋಹನ್ ಆ್ಯಸ್. ಪ್ರಶ್ನೆಯಲ್ಲೇ ಉತ್ತರ ಇರ್ತೈತಿ. ಮೋಹನ್ ಡ್ರೈವರ್ ಅಂದ್ರೆ ಅವನಿಗೇನು ಕರಿತೇವೆ? ಡ್ರೈವರ್ ಅಂತ ಕರಿತೇವೆ. ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಈಸ್ ಚೈಲ್ಡ್ ಪ್ಲೂರಲ್ ಫಾರ್ಮ್ ಏನಾಗ್ತೈತಪ್ಪ ಅಂದ್ರೆ ಚಿಲ್ಡ್ರನ್ ಆಗ್ತೈತಿ. ದ ಫಸ್ಟ್ ಡೇ ಆಫ್ ದ ವೀಕ್ ಈಸ್ ಸಂಡೇ. ವಾರದ ಮೊದಲನೇ ದಿನ ಸಂಡೇ. ಕಲರ್ ಆಫ್ ರೋಸ್ ರೆಡ್. ವಿ ವಾಕ್ ವಿತ್ ಅವರ್ ಲೆಗ್ಸ್. ಪಾರ್ಟ್ಸ್ ಆಫ್ ಬಾಡಿ ಮೇಲೆ ಒಂದು ಪ್ರಶ್ನೆಗಳು ಬರ್ತೈತಿ. ವಿ ಬೈಟ್ ಎದರಲ್ಲಿ ಕಲಿಸ್ತೇವೆ? ವಿ ಬೈಟ್ ವಿತ್ ಟೀತ್. ವಿ ಕಿಸ್ ವಿತ್ ಲಿಪ್. ವಿ ವಾಕ್ ವಿತ್ ಲೆಗ್. ವಿ ವಾಚ್ ವಿತ್ ಐ. ವಿ ಹಿಯರ್ ವಿತ್ ಇಯರ್. ಈ ರೀತಿಯಾಗಿ ಪಾರ್ಟ್ಸ್ ಆಫ್ ಬಾಡಿ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಡ್ಯಾಶ್ ಸೆಕೆಂಡ್ಸ್ ಮೇಕ್ ಆ್ಯನ್ ಅವರ್. ಒಂದು ತಾಸಿನಲ್ಲಿ ಇರತಕ್ಕಂಥ ಸೆಕೆಂಡ್ಗಳು 3600. 6 and 8 makes 14. 2 ಪ್ಲಸ್ ಮಾಡಿದ್ರೆ ಏನಾಗ್ತೈತಿ? 14 ಆಗ್ತೈತಿ. ಇಂಡಿಯಾ ಸೆಲೆಬ್ರೇಟ್ಸ್ ಚಿಲ್ಡ್ರನ್ ಡೇ. ಮಕ್ಕಳ ದಿನಾಚರಣೆ ಎಂದು ಆಚರಿಸ್ತೇವಪ್ಪ ಅಂದ್ರೆ ನವಂಬರ್ 14. ಚಾಚಾ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತೇವೆ. ಈ ಪ್ರಿಪೋಸಿಷನ್ ಮೇಲುಗಡೆ ಕೇಳ್ತಾನ. ಈಗ 9ನೇ ಕ್ವಶನ್. ಮಂಕಿ ಈಸ್ ಡ್ಯಾಶ್ ಎ ಟ್ರೀ. ಮಂಕಿ ಈಸ್ ಕ್ಲೈಂಬಿಂಗ್ ಎ ಟ್ರೀ. ವಾಕಿಂಗ್ ಅಂತೂ ಮಾಡಂಗಿಲ್ಲ, ನಡ್ಕೋತಂತ್ರ ಗಿಡ ಹತ್ತಂಗಿಲ್ಲ. ಅದು ಮಂಗೆ ಅಂದ್ರೆ ಕ್ಲೈಂಬಿಂಗ್ ಅಂದ್ರೆ ಹತ್ತೋದು. ರವಿ ಈಸ್ ಡ್ಯಾಶ್ ಈಸ್ ಕ್ಲಾಸ್ ರೂಮ್. ರವಿ ಈಸ್ ಇನ್ ಕ್ಲಾಸ್ ರೂಮ್. ಪ್ರಿಪೋಸಿಷನ್ ಮೇಲೆ ಬೂತೈತಿ. ಕ್ಲಾಸ್ ರೂಮಿನ ಒಳಗಡೆ ಇರ್ತಾನೆ. ರವಿ ಈಸ್ ಇನ್ ಕ್ಲಾಸ್ ರೂಮ್. ದ ಅಪೋಸಿಟ್ ಆಫ್ ಬ್ಯೂಟಿಫುಲ್. ಅಪೋಸಿಟ್ ವರ್ಡ್ ಅಂದ್ರೆ ಒಂದೇ, ಆ್ಯಂಟೋನಿಮೀಸ್ ಅಂದ್ರೆ ಒಂದೇ. ಅಪೋಸಿಟ್ ಆಫ್ ಬ್ಯೂಟಿಫುಲ್ ಅಗ್ಲಿ. ದ ವುಮೆನ್ ಈಸ್ ಸಿಟ್ಟಿಂಗ್ ಟಿಮ್ ದ ಟ್ರೀ. ಡ್ಯಾಸ್ ಐತಪ್ಪ ಅಂದ್ರೆ ಅಲ್ಲಿ ವುಮೆನ ಹೆಣ್ಣುಮಗಳು ಗಿಡದ ಕೆಳಗಡೆ ಕೂತಿರ್ತಾಳೆ. ಅಂಡರ್ ದ ಟ್ರೀ. ಅಂಡರ್ ಅಂದರೆ ಕೆಳಗಡೆ, ಆನ್ ಮೇಲೆ, ಇನ್ ಒಳಗೆ. ಇನ್ನು ಮಿಸ್ಸಿಂಗ್ ಲೆಟ್ರ್ ಮೇಲುಗಡೆಯನ್ನು ಪ್ರತಿ ವರ್ಷ ಒಂದು ಕ್ವಶನ್ ಬರ್ತೈತಿ. ಇಲ್ಲಿ ಏನು ಬರ್ತೈತಪ್ಪ ಅಂದ್ರೆ ಡ್ರೀಮ್ ಐತಿ. DREAM ಅಂದ್ರೆ ಏನಾಗ್ತೈತಿ? ಡಿ ಇಲ್ಲಿ REM ಎಲ್ಲಿಪ್ಪ ಅಂದ್ರೆ DREAM. REAM. RE ಆಗಪ್ಪ ಅಂದರೆ ಸಿ ರೈಟ್ ಒನ್ ಆನ್ಸರ್ ಆಗ್ತೈತಿ. ಅಲ್ಲಿ ನೋಡ್ಬೇಕು ಯಾವುದು ಇದು ಆಗ್ತೈತೆ ಅನ್ನೋದು. ನವಂಬರ್ ಕಮ್ಸ್ ಆಫ್ಟರ್. ನವಂಬರ್ ಆಗೋಣ ಯಾವ ತಿಂಗಳು ಬರ್ತೈತಿ? ಬಿಫೋರ್. ನವಂಬರ್ ಕಮ್ಸ್ ಆಫ್ಟರ್ ಡಿಸೆಂಬರ್. ಒಳಗಡೆ ಏನು ಕೇಳ್ತಾನ? ನವಂಬರ್ ಕಮ್ಸ್ ಬಿಫೋರ್ ಅಂತ ಕೇಳಿದಂದ್ರೆ ಮೊದಲು, ಆಫ್ಟರ್ ಅಂದ್ರೆ ನಂತರ. ಇವತ್ತು ವೀಕ್ ಮೇಲ್ಗಡೆ ಕೇಳ್ಬೋದು, ಇದನ್ನು ಮಂತ್ ಮೇಲ್ಗಡೆನೂ ಕೇಳಬಹುದು. ದ ಸನ್ಸೆಟ್ಸ್ ಇನ್ ದ. ಸನ್ಸೆಟ್ ಅಂದ್ರೆ ಸೂರ್ಯಾಸ್ತ. ಸನ್ರೈಸ್ ಅಂದ್ರೆ ಸೂರ್ಯೋದಯ. ಇದು ಈ ಸನ್ಸೆಟ್ ಮತ್ತು ಸನ್ರೈಸ್ ಪ್ರತಿ ವರ್ಷವೂ ರಿಪೀಟ್ ಆಗೈತಿ ಇದು ಕ್ವಶನ್. ಸನ್ಸೆಟ್ಸ್ ಏನಾಗ್ತೈತಿ? ವೆಸ್ಟ್. ಸೂರ್ಯ ಎಲ್ಲಿ ಮುಳುಗ್ತಾನೆ? ವೆಸ್ಟ್. ಸನ್ರೈಸ್ ಎಲ್ಲಿ ಆಗ್ತಾನೆ? ಈಸ್ಟ್ ಆಗ್ತಾನೆ. ಇಲ್ಲಿ ಸನ್ಸೆಟ್ ಕೇಳ್ಯಾನ. ದ ಸೌಂಡ್ ಮೇಡ್ ಬೈ ಎಲಿಫೆಂಟ್ ಈಸ್ ಟ್ರಂಪೆಟ್. ಎಲಿಫೆಂಟ್ ಟ್ರಂಪೆಟ. ಡಾಗ್ ಬಾರ್ಕ್. ಕ್ಯಾಟ್ ಮ್ಯೂ. ಕೌ ಮೂಸ್. ಈ ರೀತಿಯಾಗಿ ಎನಿಮಲ್ ಸೌಂಡ್ಸ್ ಮೇಲ್ಗಡೆ ಪ್ರಶ್ನೆಗಳು ಬೀಳ್ತಾವೆ. ಎನಿಮಲ್ ಬೇಬೀಸ್ ಕೇಳ್ತಾನ, ಎನಿಮಲ್ ಪ್ಲೇಸಸ್ ಕೇಳ್ತಾನ. ಈ ರೀತಿಯಾಗಿ ಗ್ರಾಮರ್ ಸೆಕ್ಷನಾಗಿ ಕೇಳುವ ಸಂಭವ ಜಾಸ್ತಿ ಇದೆ. ಈಗ 17ನೇ ಕ್ವಶನ್.
ಡ್ಯಾಶ್ ಈಸ್ ಕಾಲ್ಡ್ ವೀಕೆಂಡ್ ಆಫ್ ವೀಕ್, ವಾರದ ಕೊನೆಯ ದಿನ ಯಾವುದಪ್ಪ ಆಗ್ತೈತಪ್ಪ ಅಂದ್ರೆ ಸ್ಯಾಟರ್ಡೇ. ಯಾವುದು? ಸ್ಯಾಟರ್ಡೇ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್, ದ ಬುಕ್ ಈಸ್ ಆನ್ ದ ಟೇಬಲ್, ದ ಬುಕ್ ಈಸ್ ಆನ್ ದ ಟೇಬಲ್. ದ ಕವ್ ಈಸ್ ಎ ಬರ್ಡ್, ಕ್ರೈಲ್ ಎನಿಮಲ್, ಡೊಮೆಸ್ಟಿಕ್ ಎನಿಮಲ್, ವೈಲ್ಡ್ ಎನಿಮಲ್. ಅದು ಸಾಕು ಪ್ರಾಣಿ, ಡೊಮೆಸ್ಟಿಕ್ ಎನಿಮಲ್ಲ. ಡ್ಯಾಶ್ ಬ್ರಿಂಗ್ಸ್ ಅಸ್ ದ ಲೆಟರ್, ಲೆಟರ್ಗಳನ್ನು ಯಾರು ತರ್ತಾರೆ? ಪತ್ರಗಳನ್ನು. ಪೇಂಟರ್, ಕಾರ್ಪೆಂಟರ್, ಪೋಸ್ಟ್ಮ್ಯಾನ್, ಪೋಸ್ಟ್ ಮಾಸ್ಟರ್. ಪೋಸ್ಟ್ಮ್ಯಾನ್ ತರ್ತಾನ. ಲೆಟ್ರ್ಗಳನ್ನು ಯಾರು ಹೊತ್ಕೊಂಡು ನಮಗೆ ಮನೆಗೆ ಡೆಲಿವರಿ ಯಾರು ಮಾಡ್ತಾರಪ್ಪ ಅಂದ್ರೆ ಪೋಸ್ಟ್ಮ್ಯಾನ್, ಅಂಚೆ ಇಲಾಖೆಯ ಪೋಸ್ಟ್ಮ್ಯಾನ್. ಈ ರೀತಿಯಾಗಿ 2011ರಲ್ಲಿ ಇಂಗ್ಲೀಷ್ ಪ್ರಶ್ನೆಗಳು ಬಂದಿದ್ದಾವೆ. ಮುಂದಿನ ವರ್ಷಗಳು ಕೂಡ ಇವೇ ರಿಪೀಟ್ ಆಗೋ ಚಾನ್ಸಸ್ ಇರ್ತೈತಿ. 1 ಅಥವಾ 2 ರಿಪೀಟ್ ಆಗ್ತಿರ್ತೈತಿ. ಇದೇ ಮಾಡಲ್ ಮೇಲ್ಗಡೆ ನಾವು ಪ್ರಶ್ನೆಗಳನ್ನು ನೋಡ್ಕೋಬೇಕು ಮತ್ತು ಹೆಚ್ಚಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು ಪ್ರಿಯ ಮಿತ್ರರೇ.